ನನ್ನನ್ನ ಹಾಗೆ ಬಿಟ್ರೆ ಸರಿ ಹೋಗುತ್ತೆ. ಅಕಸ್ಮಾತ್ ನನ್ ಮೈ ಮೇಲೆ ಒಂದೇಟ್ ಬಿದ್ರೆ ನಿನ್ ಮೈ ಮೇಲಿರೋ ಕಾಕಿನ ಕಳ್ಕೊಬೇಕಾಗುತ್ತೆ. ಬನ್ನಿ ಇಲ್ಲಿ. ನಾವು ಗಂಡಸ್ರಿಗೆ ಹೇಗ್ ವರ್ಕ್ ಮಾಡ್ತೀವಿ ಅಂತ ನೋಡಿ ಕಲ್ತ್ಕೊಂಡಿದ್ರ ತಾನೆ? ಗೊತ್ತು ಸರ್. ಹೆಂಗಸ್ರು ಗಂಡಸ್ರಿಗಿಂತ ಏನ್ ಕಮ್ಮಿ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡೋದಾಗಿದ್ರೆ ಮಾಡ್ ತೋರ್ಸಿ. ಲೇ ಅಯ್ಯ, ಅವಳ ಮೈ ಮೇಲಿನ ಧೂಳ್ ಕೊಡ್ವಿ, ಆಯ್ತು ಪೂಜೆ ಮಾಡಿ. ಪ್ರಸಾದನ ನಾನ್ ಬಂದ್ ಕೊಡ್ತೀನಿ. ಹಲೋ, ಹಾ ಇದಾರೆ ಸರ್. ಸರ್ ನಿಮ್ಗೆ ಫೋನ್ ಇದೆ. ಹಲೋ. ಏಯ್ ಬುದ್ಧಿಗಿರಿ ಅದೇನ್ರಿ ನಿಮ್ಗೆ? ಸಮಾಜ ಸೇವಕ್ಕೆ ಸಕ್ಕುಬಾಯಿನ ಯಾಕೆ ಒಳಗೆ ಹಾಕಿದ್ ನೀವು? ಸಾರಿ ಸರ್, ನೀವ್ ಹೇಳ್ತಾರ ಹಾಗೆ ಆಕೆ ಸಮಾಜ ಸೇವಿಕೆ ಅಲ್ಲ. ಆಕೆ ಮಾಡ್ತಾರ ಅನ್ಯಾಯ ಅವ್ಯವಹಾರಗಳನ್ನ ಸಾಕ್ಷಿ ಸಮೇತ ಹಿಡ್ದಾಕಿದೀನಿ. ಪಾಪ ಆಕಿ ಏನೋ ಹೊಟ್ಟೆ ಪಾಡು ಮಾಡ್ಕೊತಾವ್ರೆ. ಆಕಿ ಏನ್ ನಿಮ್ಮನೆ ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ವ್ಯಾಪಾರ ಮಾಡ್ತಿಲ್ವಲ್ಲ? ಒಳ್ಳೆ ಮಾತಲ್ಲಿ ಫೋನ್ ಇಟ್ರೆ ಸರಿ, ಇಲ್ಲ ಅಂದ್ರೆ ನೀನಿರೋ ಜಾಗಕ್ಕೆ ಹುಡ್ಕೊಂಬಂದು ಓದಿತೀನಿ. ಆಮೇಲೆ ನೀನು ನಿನ್ ಗಿರಾಕಿ ಲಾಕಪ್ ಅಲ್ಲಿ ಅವಲಕ್ಕಿ ಪವಲಕ್ಕಿ ಆಡ್ಬೇಕಾಗುತ್ತೆ. ಏಯ್ ಯಾರು ಕೂಡ ಮಾತಾಡ್ತಿದ್ಯಾ ಅಂತ ಖಬರ್ ಐತೆ ನಿನಗ? ಈಗ ಮುಚ್ಕೊಂಡು ಫೋನ್ ಇಡ್ತೀಯಾ? ಯಾಕೆ ಸರ್ ಟೆನ್ಷನ್ ಆಗಿದ್ದೀರಾ? ಈ ಏರಿಯಾ ರೌಡಿಗಳೇನಾದ್ರೂ ಫೋನ್ ಮಾಡಿದ್ರಾ? ಇಲ್ಲ, ಈ ಏರಿಯಾ MLA ಫೋನ್ ಮಾಡಿದ್ದ. ನಿನ್ನ ಸಲ್ಯೂಟ್ ಹೊತ್ತಾಟಿಗಿರ್ಲಿ, ಒಬ್ಬ ಡಿಪಾರ್ಟ್ಮೆಂಟ್ ಹೈಯರ್ ಆಫೀಸರ್ ಜೊತೆ ಫೋನ್ಯಾಗ ಹೆಂಗ್ ಮಾತಾಡ್ಬೇಕಂತ ಯಾರು ಇಲ್ಲ ನಿನಗ? ನನಗೂ ಅಷ್ಟೇ ಸರ್, ಫೋನ್ ಬಾಯ್ ಬಂದಾಗ ಮಾತಾಡ್ದ. ಸರ್ ನೀವುಗಳು ಫೋನ್ ಮಾಡಿದ್ರ? ಮತ್ತಿನ್ ಯಾರು ಫೋನ್ ಮಾಡ್ತಾರೆ? ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್. ಸರ್ ಇವಳನ್ನ ಅರೆಸ್ಟ್ ಮಾಡ್ದಾಗಿಂದ ನಾನು MLA, ಪಾರ್ಟಿ ಪ್ರೆಸಿಡೆಂಟ್, ಕಮಿಷನರ್ ಅಂತ ಯಾರ್ಯಾರೋ ಫೋನ್ ಮಾಡ್ತಾ ಇದಾರೆ. ಅವ್ರು ಯಾರು ಊರಾಗ ಇಲ್ಲಲ್ಲ. ಅದೇ ಸರ್ ನನ್ಗೂ ಡೌಟು. ಅದು ಅಲ್ಲದೆ ಫೋನಲ್ಲಿ ಮುಖನ ಬರುತ್ತೆ. ಅದೇನ್ರಿ ಮತ್ತಾಕಿನ ಬಿಟ್ಟು ಕಳಿಸ. ಬಿಡ್ಬೇಕು ಅಂತಾನೆ ಇದ್ದೆ ಸರ್, ಆದ್ರೆ ಆದ್ರೆ ಏನಾದ್ರೆ ನಿಮ್ ಬಗ್ಗೆ ಬಹಳ ಕೆಟ್ಟದಾಗ ಮಾತಾಡಿದ್ಲು ಸರ್. ಏನಂತ? ಅದು ಇವ್ರ ಮುಂದೆ ಎಲ್ಲ ಬಿಡಿ ಸರ್. ಹೇಳೋ ಮರ. ನಾನ್ ಚಿಟ್ಕೆ ಹೊಡೆದ್ರೆ ನಿಮ್ ಡಿಪಾರ್ಟ್ಮೆಂಟ್ SP ಬಂದು ನನ್ ಮುಂದೆ ನಿಂತಿರ್ತಾನೆ. ಅವನು ಇರೋದ್ರಿಂದಾನೇ ನಮ್ ಮನೆ ನಾಯಿ ಕೂಡ ಸಾಕಿಲ್ಲ. ನಾನ್ ಹಾಕೋ ಮೂಳೆನ ಚೀಪ್ಕೊಂಡ್ ಬಿದ್ದಿರೋ ಕಂತ್ರಿ ಕಜ್ಜಿ ನಾಯಿ ಅವನು. ಏನೇನೋ ಹೇಳಿದ್ರು ಸರ್. ನನ್ನ ಬಗ್ಗೆ ಇಷ್ಟೆಲ್ಲ ಮಾತಾಡಿದೆ ನೀನು? ಒಬ್ಬ ಡಿಪಾರ್ಟ್ಮೆಂಟ್ SP ನಿನ್ನ ಮನೆಯಾಗ ಏ ತಮ್ಮ ಅಯ್ಯ ಸರ್, ಹೊಡಿಯವನು ಅವನ ಅಕ್ಕಿಗೆ, ಹೊಡಿ ಅಕ್ಕಿಗೆ. ನೀವ್ ಶುರು ಮಾಡಿ ಮಾ. ಸರ್ ನಮ್ MLA ಸಾಹೇಬ್ರ ಬಗ್ಗೆನೂ ಬಹಳ ಕೇವಲವಾಗಿ ಮಾತಾಡಿದ್ಲು ಸರ್. ಹೌದೇನೆ? ನನ್ನ ಬಗ್ಗೆ ಏನ್ ಹೇಳಿದ್ಲಾಕೆ? ಅದು ಅವತ್ತು ಊರ್ ಬಸ್ ಸ್ಟ್ಯಾಂಡ್ ಅಲ್ಲಿ ಮೂಟೆ ಹೊರ್ಕೊಂಡು ಕೂಲಿ ಮಾಡ್ತಿದ್ದ ಚಪ್ಪರ್ ನನ್ ಮಗ ಇವನು. ಇವನ್ನ MLA ಮಾಡೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟೆ. ನಾನು ಕಾಲಲ್ಲಿ ತೋರಿಸಿದನ ಇವನ್ ತಲೆ ಮೇಲೆ ಇಟ್ಕೊಂಡ್ ಮಾಡ್ಬೇಕು, ಮಾಡ್ತಾನೆ ಅಂತ ಏನೇನೋ ಹೇಳಿದ್ರು ಸರ್. ಕೊನೆಗೂ ತೋರಿಸ್ಬಿಟ್ಟಲ್ಲ ನಿನ್ ಜಾತಿನ. ಏ ಅಯ್ಯ ಸರ್, ನನ್ನ ಕಡೆಯಿಂದ ಎರಡು ಹಾಕ್ಲಾ ಹುಡುಗ. ಅಯ್ಯ ಸರ್, ಸಾಯೋ ಮಟ್ಟ ಜೈಲಿನಿಂದ ಹೊರಗೆ ಬರಬಾರ್ದಿಕ್ಕೆ ಹಂಗ ಮಾಡ. ಯಾವ್ದಾದ್ರು ಫೋನ್ ಬಂದ್ರೆ? ಯಾರ್ದ ಫೋನ್ ಬರ್ಲಿ, ಯಾರ ಬರ್ಲಿ, ನಾನ್ ನೋಡ್ಕೋತೀನಿ. ಓಕೆ ಸರ್, ನಾ ಬರ್ಲೆ ಸರ್. ಏನ್ರಿ ಮೂರೊತ್ತು ಪಕ್ಕಿ ಅನ್ಕೊಂಡು ಕಾಫಿ ಯಾರೋ ಗೊತ್ತಿಲ್ಲ. ಇಟ್ಬಿಟ್ಟು ನಾ ಹೋಗ್ತೀನಿ ಅಷ್ಟೇ. ಅದಕ್ಕೆ ನಿಮ್ ಗುಟ್ಟೋ ಮಗುಗ್ 3 ತಿಂಗಳು ಮುಂಚೆನೆ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದೀನಿ. ಅವ್ನ್ಗೆ ಅಡ್ವಾನ್ಸ್ ಆಗಿ ಮೆನಿ 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 ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಂತ ಹೇಳ್ಬಿಡಿ. ಇದೇನು ಅಯ್ಯ, ಇಡೀ ಮನೆನ ಬೊಂಬೆಯಿಂದ ತುಂಬಿಸಿಟ್ಟಿದ್ಯಪ್ಪ. ಎಲ್ಲರೂ ವರ್ಷಕ್ಕೊಂದ್ಸಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ರೆ ನೀನ್ ಮಾತ್ರ ತಿಂಗ್ಳಿಗೊಂದ್ಸಲಿ ಮಾಡ್ತೀಯನೋ? ವೆರಿ ಸಿಂಪಲ್. ಅದಕ್ಕೆ ಮಗು ಪ್ರಪಂಚಕ್ಕೆ ಬರೋಕ್ಕೂ ಮುಂಚೆ ತಿಂಗಳು ಕೊಂಡಾಡೋದು, ಬಂದ್ಮೇಲೆ ವರ್ಷಕ್ಕೊಂದ್ಸಲಿ ಕೊಂಡಾಡೋದು. ಏನಣ್ಣ ಕರೆಕ್ಟ್ ಆಗಿ ಹೇಳಿದೆ ನೋಡಿ. ಸತತವಾಗಿ 5 ತಿಂಗಳಿಂದ ನನಗ್ ಬರೋ ಸಂಬಳದಲ್ಲಿ ಅರ್ಧ ಅವ್ನಿಗೆ ಖರ್ಚು ಮಾಡ್ತಾ ಇದೀನಿ. ಅವನು ಒಳಗಡೆ ಸುಮ್ನೆ ಕೂತಿದಾನಲ್ಲ, ಒಂದಿನಾರು ನಂಗೆ ಥ್ಯಾಂಕ್ಸ್ ಹೇಳದ್ನ? ಥ್ಯಾಂಕ್ಸ್ ಹೇಳ. ನೋಡಿದ್ರ ಅದಕ್ಕೆ ಹೇಗ್ ಓದಿತಾ ಇದೆ ನನ್ನ ಅಂತ. ಓದಿಲಿ ಓದಿಲಿ, ಯಾರು ನುದಿತಾನೆ? ಅವ್ರ ಚಿಕ್ಕಪ್ಪಂತಾನೆ. ಅವನಲ್ವೋ ಅವಳು.
ನನಗೆ ಹೆಣ್ಮಗು ಬೇಕು. ಹೆಣ್ಣ ಅಲ್ಲ ಅದಕ್ಕೆ ಪ್ರತಿಯೊಂದ್ ಹೆಣ್ಣು ತನಗ್ ಹುಟ್ಟೋ ಮೊದಲೇ ಮಗು ಗಂಡಾಗಿರ್ಬೇಕು ಅಂತ ಆಸೆ ಪಟ್ರೆ ನೀವ್ ನೋಡಿದ್ರೆ ಹೆಣ್ ಬೇಕು ಅಂತಿರಲ್ಲ. ನೋನೋ ಅದೆಲ್ಲ ಆಗಲ್ಲ, ನಿಮ್ಗ್ ಗಂಡ್ ಮಗುನೇ ಆಗೋದು. ಇಲ್ಲ ಕಣೋ, ನನ್ಗೀಗಾಗ್ಲೇ ಗಂಡು ಹುಡುಗ ಇದ್ದಾನೆ. ಗಂಡು ಹುಡುಗನ ಎಲ್ಲಿದ್ದಾನೆ ಅದಕ್ಕೆ? ನನ್ ಕಣ್ಮುಂದೆನೆ ಇದ್ದಾನೆ. ಗಂಡು ಗಂಡ್ ಮಗುನ್ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಲ್ವಾ? ಇನ್ನೊಂದ್ ಗಂಡ್ ಮಗು ನನ್ಗೆ ಯಾಕೆ ಹೇಳು? ನಿಜ ಹೇಳು, ನಿನಗ್ ನಿನ್ ತಾಯಿ ನೆನ್ಪಾಗ್ತಾ ಇಲ್ವಾ? ಇಲ್ಲ ಅದಕ್ಕೆ ನಿಮ್ಮಂತ ತಾಯಿ ಪಡೆಯೋದಕ್ಕೆ ನಾನ್ ಪುಣ್ಯ ಮಾಡಿದ್ದೆ. ನನಗ್ ತಾಯಿ ನೆನಪು ಬರ್ದೇ ಇರೋಗೆ ನನ್ನ ಸಾಕಿ ಬೆಳೆಸಿದ್ದೀರ. ಆದ್ರೆ ಈಗ ನನಗ್ ಸಮಾಧಾನ ಆಯ್ತಪ್ಪ. ಯಾಕೋ? ನೋಡಿ ಅದಕ್ಕೆ ಗಂಡು ಹುಟ್ಟಿದ್ರೆ ನನ್ಗಿಂತ ಚಿಕ್ಕಂತಾನೆ ಹುಡ್ತಾನೆ. ಬೆಳಿತಾ ಬೆಳಿತಾ ನನಗ್ ಸಿಗೋ ಪ್ರೀತಿಲ ಅರ್ಧ ಪಾಲ್ ಕೇಳ್ತಾನ ನಮ್ ಭಯ ಇತ್ತು. ಹೆಣ್ಣು ಹುಟ್ಟಿದ್ರೆ ನಮಗ್ ಪ್ರಾಬ್ಲಮ್ ಇಲ್ವಲ್ಲ, ಮದುವೆ ಮಾಡ್ಕೊತಾಳೆ, ಔಟ್ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಸ್ವಾರ್ಥಿನೋ ನೀನು. ಬಾ ಊಟ ಮಾಡುವ. 5 ನಿಮಿಷ ಅದಕ್ಕೆ ಸ್ನಾನ ಮಾಡ್ಕೊಂಡು ಚಿಟ್ಕೆ ಹೊಡೆ ಅಷ್ಟಲ್ಲಿ ಬರ್ತೀನಿ. ಕೊಡೋಯ್ಯ, ಕೊಡ್ರಪ್ಪ, ಕೊಡ್ರಿ ತಂದೆ. ಇಷ್ಟು ಜನ ಇದ್ರೆ ಯಾರಾದ್ರೂ ಒಬ್ರು ಕೊಡ್ರಪ್ಪ, ಕೊಡ್ರಿ ನಿಂಬ. ವೆಂಕಟೇಶ್ವರ, ನಾರಾಯಣ, ಮುಕುಂದ, ಗೋವಿಂದ, ಪಾಂಡುರಂಗ, ವಿಠಲ, ರವಿಚಂದ್ರನ ಕೊಡ್ರಪ್ಪ, ಕೊಡ್ರಿ ಅಪ್ಪ, ಕೊಟ್ಬಿಡ್ರಪ್ಪ. ನಮ್ ದೇಶ ಮ್ಯಾಚ್ ಅಲ್ಲಿ ಗೆದ್ಬಿಡುತ್ತೆ ಅಂತ 1000 ರೂಪಾಯಿ ಕಟ್ಬಿಡ್ತೀನಿ. ಯಾರಾದ್ರೊಬ್ರು ಗೆಲ್ಸ್ಕೊಟ್ಬಿಟ್ರಪ್ಪ. ಕೊಡ್ರ. ಹಲೋ, ಇಂಡಿಯಾ ಟಾಸ್ ಬಿಟ್ಟ. ಅಪ್ಪ ತಂದಿದ್ದೀರಾ? ನಿಮ್ ಹೆಸರಿಯಲ್ಲಿದ್ದಕ್ಕೆ ಇಂಡಿಯಾ ಟಾಸ್ ವಿನ್ನಾಗೋಯ್ತಪ್ಪ. ಹಂಗೆ ಮ್ಯಾಚ್ ಗೆಲ್ಸ್ಕೊಟ್ಬಿಟ್ರೆ 1000 ರೂಪಾಯಿ ಪ್ರಾಫಿಟ್ ಅಪ್ಪ. ಅಪ್ಪ ಮುಕುಂದ. ರೀ, ನೀವ್ ಎಷ್ಟೇ ಪೂಜೆ ಮಾಡಿದ್ರು ಕಾನ್ಸ್ಟೇಬಲ್ ಇಂದ ಹೆಡ್ ಕಾನ್ಸ್ಟೇಬಲ್ ಗೆ ಪ್ರಮೋಷನ್ ಸಿಗೋದಿಲ್ಲ. ಏನೋ ಗಂಡ್ಲುಕರು ಫಸ್ಟ್ ಬಾಲ್ 4. ಅಪ್ಪ ಗಂಡ್ಲುಕರು ಫಸ್ಟ್ ಬಾಲ್ 4. ಏನೇ ಆದ್ರೂ ನೀವು ಬದ್ಲಾಗಲ್ಲ. ಗಂಡ್ಲುಕರು ಔಟ. ನಮ್ ದೇಶ ಹಾಳಾಗೋಯ್ತು. ಈ ನನ್ ಮಕ್ಕಳು ಅಲ್ಲಿ ಕ್ರಿಕೆಟ್ ಆಡಕ್ಕೆ ಹೋಗ್ತಾರೆ, ಊರ್ ಸುತ್ತಕ್ ಹೋಗ್ತಾರೆ. ಹಿಂಗೆಂತ ಗೊತ್ತಿದ್ರೆ 1 ನಯಾ ಪೈಸಾ ಕಟ್ತಾ ಇರ್ಲಿಲ್ವೇ? ನಮ್ಮ ದೇಶದ ಕ್ರಿಕೆಟ್ ನ ನಂಬ್ಕೊಂಡು ಯಾವನ್ನ 1 ನಯಾ ಪೈಸಾ ಕಟ್ತಾರ್ರಿ. ಯಾವನವನ? ಭಿಕ್ಷಿಕ. ಹೋಗ್ ನೋಡ್ ಹೋಗ. ಸ್ವಲ್ಪ ಪುಳಿಯೋಗರೆ ಇದ್ರೆ ಅಮ್ಮ, ಸ್ವಲ್ಪ ಬೇಗ ಬರಮ್ಮ, ಹಶ್ವಾಗ್ತಾ ಇದೆ ಅಮ್ಮ. ಬೆಳಗ್ಗೆನೆ ಯಾಕಯ್ಯ ವಟ ವಟ ಅಂತ ಕಿರಿಸ್ತಾ ಇದ್ಯಾ? ನಮ್ಮನೇಲಿ ಪುಳಿಯೋಗರೆ ಮಾಡಿರೋದು ನಿನ್ಗೆ ಗೊತ್ತು? 4ನೇ ಬೀದಿಲಿ ಭಿಕ್ಷೆ ಬಿಡ್ತಾ ಇದ್ದೆ. ನಿಮ್ ಮನೆ ಪುಳಿಯೋಗರೆ ವಾಸನೆ ಅಲ್ಲಿಂದ ಇಲ್ಲಿವರೆಗೂ ನನ್ನ ಎಳ್ಕೊಂಬಂತು. ನಿಂದೇನು ಮನುಷ್ಯನ್ ಮುಗ ಇಲ್ಲ ನಾಯಿ ಮುಗ? ಯಾವ್ದೋ ಮೂಗು ಅಂತ ತಿಳ್ಕೊಂಡ್ ಹಾಕಮ್ಮ. ನೋಡಪ್ಪ, ನಮ್ಮನೇಲಿ ನಮ್ಗಾಗಷ್ಟು ಮಾತ್ರ ಪುಳಿಯೋಗರೆ ಮಾಡ್ಕೊಂಡಿದೀವಿ. ಎಲ್ಲ ಖಾಲಿಯಾಗಿದೆ. ಇದು ಬಿಳಿ ಅನ್ನ ತರ್ತೀನಿ. ಮೇಡಮ್ಮ, ನನ್ನ ಹತ್ರನೇ ಸಾಕಿದೆ. ರಾತ್ರಿಗೆ ನಿಮಗೆ ಬೇಕಾಗ್ಬೋದು ತಾಳೆ. ಚಿಚಿ, ಇದನ್ನೇ ಬೇಡ ಅನ್ನೋದು. ಬೇಡ ಅಂದ್ರೆ ಬಿಡಮ್ಮ. ಅದಕ್ಕೆ ಅನ್ಬಾರ್ದಂದ್ರೆ ಆಗ್ಬಾರ್ದಾಗುತ್ತೆ ಅನ್ನೋದು. ಇಲ್ಲೇ ಇರು, ನೀವ್ ತರ್ತೀನಿ. ಅದು ನನ್ನ ಹತ್ರನೇ ಇದೆಯಮ್ಮ. ನೋಡ್ರಿ, ಭಿಕ್ಷುಕದವನು ಬಿಸ್ಲೇರಿ ಕುಡಿತಾ ಇದ್ದಾನೆ. ಏನಮ್ಮ, ಭಿಕ್ಷುದವನು ಬಿಸ್ಲೇರಿ ಕುಡಿಬಾರ್ದು ಅಂತ ಏನಾದ್ರು ಕಾನೂನ ಇದೆ? ನಾನ್ ಹೋಗಿ ದುಡ್ಡು ಕೊಟ್ರು ಅಂಗಡಿಯಲ್ಲಿ ಬಿಸ್ಲೇರಿ ಕೊಡ್ತಾನೆ, ನೀನ್ ಹೋಗಿ ದುಡ್ಡು ಕೊಟ್ರು ಬಿಸ್ಲೇರಿ ಕೊಡ್ತಾನೆ. ಈಗ ನೋಡಮ್ಮ, ನಿಮ್ ಮನೇಲಿ ಕಾವೇರಿ ವಾಟ್ರು, ಪಕ್ಕದ ಏರಿಯಲ್ಲಿ ತಿಪ್ಪುಗೊಂಡಳ್ಳಿ ವಾಟ್ರು, ಈ ಕಡೆ ಬೋರ್ವೆಲ್ ವಾಟ್ರು. ಒಂದೊಂದ್ ಏರಿಯಾದಲ್ಲಿ ಒಂದೊಂದ್ ತರ ನೀರ್ ಕುಡಿತಾ ಇದ್ರೆ ಗಂಟ್ಲು ಇನ್ಫೆಕ್ಷನ್ ಆಗುತ್ತೆ, ಬಿಸ್ಲೇರಿ ಕುಡಿ ಅಂತ ಡಾಕ್ಟರ್ ಹೇಳಿದ್ದಾರೆ. ಅದಕ್ಕೆ ಮೇಂಟೈನ್ ಮಾಡ್ತಾ ಇದೀನಿ. ನೋಡಿದ್ರೇನ್ರಿ ಆ ಭಿಕ್ಷುಕನಿಗೆ ಎಷ್ಟು ಕೊಪ್ಪಿದೆ ಅಂತ? ಏನಮ್ಮ ಅಂದೆ? ಹಲೋ, ನಾನು ನೆನ್ ಕೇಳಿದ್ನು, ಭಿಕ್ಷುಕದವನಿಗೆ ಎಷ್ಟು ಕೊಬ್ಬಿದೆ ನೋಡು ಅಂದ್ರು. ಒಂದು ಮನೆ ಅನ್ನ ತಿನ್ನೋ ಇವ್ರಿಗೆ ಇಟ್ಟು ಕೊಬ್ಬಿರ್ಬೇಕಾದ್ರೆ 10 ಮನೆ ಅನ್ನ ತಿನ್ನೋ ಇನ್ನು ನನಗಿನ್ನೆಷ್ಟು ಕೊಬ್ಬಿರ್ಬೇಕು? ನೋಡ್ರಿ, ಅವ್ನ್ ನನ್ ಬೈಬಿಟ್ಟು ಹೋಗ್ತಾ ಇದ್ರೆ ನೀವು ಸುಮ್ಮನೆ ಇದ್ದೀರಾ? ಮತ್ತಿನ್ನೇ ನಾವು ನಿಂತ್ಕೊಂಡು ಅರೆಸ್ಟ್ ಮಾಡಕ್ಕಾಗತ್ತೆ? ಹೇಳಿದ್ರು ಹೇಳ್ದ, ಅಪ್ಪುದು ಕುಟ್ಟಿದ್ ಮಾತು ಹೇಳ್ದ. ಬೇಗ ಒಳಗ್ ನಡಿಯೇ, ನಮ್ಮ ಮಾನ ಮರ್ಯಾದೆಲ್ಲ ಅರೆಸ್ಟ್ ಆಗ್ಬಿಟ್ಟನು. ಬಾಬಾ ಬಾಬಾ. ಪಾಲಕ್ ತಗೊಳ್ಳಿ ಸರ್. ಕೊತ್ತಂಬರಿ ತಗೊಳ್ಳಿ. ಅದು ತಗೊಳ್ಳಿ. ಲೈಫಲ್ಲಿ ತಿನ್ನೋದಿರ್ಬೇಕಡೆ ಆವಾಗಲೇ ಮಜಾ.
ಐ ಆಮ್ ಸಾರಿ. ಏ ಹಲೋ, ಏನ್ ಸಾರಿ? ಏನೋ ಸಾರಿ? ಅಯ್ಯೋ ಸಾರಿ ಕೇಳಿದ್ನಲ್ಲ. ಏಯ್